ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ 2ನೇ ಉಪನ್ಯಾಸಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ. ನಾನು ನಿಮ್ಮ ಅಶೋಕ್ ಕುಮಾರ್, ರಾಜ್ಯಶಾಸ್ತ್ರ ಸಹಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು, ಬೆಂಗಳೂರು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಹಿಂದಿನ ಅಧ್ಯಾಯದಲ್ಲಿ ನಾನು ನಿಮಗೆ ಭಾರತ ಸಂವಿಧಾನದ ಭಾಗ 4ರಲ್ಲಿನ ವಿಧಿ 36ರಿಂದ 51ರ ತನಕ ಪ್ರತಿಯೊಂದು ವಿಧಿಯ ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ನಾನು ನಿಮಗೆ ನೀಡಿದ್ದೆ. ಈ ದಿನ ನಾನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವರ್ಗೀಕರಣದ ಬಗ್ಗೆ ನಿಮಗೆ ಬೋಧನೆಯನ್ನು ಮಾಡ್ತಾ ಇದ್ದೀನಿ. My dear students, this is the second lecture on directive principles of state policy. During previous lecture, we discussed briefly about each article of the directive principles of state policy from article 36 to 51. Today, I would like to discuss the classification of the directive principles of state policy. Actually, we cannot find the classification of the directive principles of state policy in Constitution. On the basis of the content and the direction, broadly, we categorized the directive principles of state policies as socialistic principles, Gandhian principles, liberal and intellectual principles. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ದಿನದ ತರಗತಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವರ್ಗೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ಸಂವಿಧಾನದ ಭಾಗ 4ರಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯ ತನಕ ಇರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ವರ್ಗೀಕರಣಗೊಂಡಿಲ್ಲ. ಸಂವಿಧಾನದಲ್ಲಿ ವರ್ಗೀಕರಿಸಿಲ್ಲ ಇವುಗಳನ್ನು. ಆದರೂ ಸಹ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು 3 ರೀತಿಯಲ್ಲಿ ವರ್ಗೀಕರಣ ಮಾಡಿಕೊಂಡಿದ್ದೇವೆ. ಮೊದಲನೇದಾಗಿ ಸಮಾಜವಾದಿ ತತ್ವಗಳು, ಎರಡನೇದಾಗಿ ಗಾಂಧಿ ತತ್ವಗಳು, ಮೂರನೇದಾಗಿ ಉದಾರವಾದಿ ತತ್ವಗಳು ಎಂಬಂತೆ 3 ರೀತಿಯಲ್ಲಿ ನಾವು ವರ್ಗೀಕರಣ ಮಾಡಿಕೊಂಡಿದ್ದೇವೆ. ಸಮಾಜವಾದಿ ತತ್ವಗಳನ್ನು ಮೊದಲನೇದಾಗಿ ನೋಡೋಣ ಒಂದೊಂದಾಗಿ. Let us know about the socialistic principles. These principles will reflect the ideology of socialism. The state the aim of the state is to provide social and economic justice to the people of the India for the establishment of the welfare state. That's why socialistic principles are incorporated in part 4th chapter, Directive Principles of State Policy. ಸಮಾಜವಾದಿ ತತ್ವಗಳು ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿರುವಂತಹ ಉದ್ದೇಶ ಏನು ಅಂದ್ರೆ, ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯವನ್ನ ಸ್ಥಾಪನೆ ಮಾಡುವಂತಹ ಉದ್ದೇಶ. ಈ ಸಮಾಜವಾದಿ ತತ್ವಗಳು
ಸಮಾಜವಾದವನ್ನ ಪ್ರತಿಬಿಂಬಿಸುವಂತಹ ತತ್ವಗಳು, ಸಮಾಜವಾದದ ಆದರ್ಶವನ್ನು ಪ್ರತಿಬಿಂಬಿಸುವಂತಹ ತತ್ವಗಳು. ಈ ಸಮಾಜವಾದಿ ತತ್ವಗಳು ರಾಜ್ಯವು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸಬೇಕು ಎಂಬ ಉದ್ದೇಶದಿಂದ ಭಾರತ ಸಂವಿಧಾನದಲ್ಲಿ ಇವುಗಳನ್ನು ಅಳವಡಿಸಲಾಗಿದೆ. ಈ ಸಮಾಜವಾದಿ ತತ್ವಗಳಲ್ಲಿ ಮೊದಲನೇ ತತ್ವ ಏನು ಎನ್ನುವಂಥದ್ದನ್ನು ನೋಡೋಣ. ಅಂಡರ್ a socialistic principle, according to Article 38, state should promote the welfare of the people by securing social order permitted by justice, social justice, economic justice, and through political justice. State should maintain the social order. How to maintain? Through providing social, economic, and political justice only, state can create social order. And state to minimize inequalities in income, status, facilities, and opportunities. These words, state to minimize inequalities in income, status, facilities, and opportunities, is incorporated by 44th Amendment Act 1978. ಭಾರತ ಸಂವಿಧಾನದ 38ನೇ ವಿಧಿ ಸಮಾಜವಾದಿ ತತ್ವದ ಅಡಿಯಲ್ಲಿ ಬರ್ತದೆ. 38ನೇ ವಿಧಿಯ ಪ್ರಕಾರ ರಾಜ್ಯ ಏನಿದೆ ಅಥವಾ ಸರ್ಕಾರ ಏನಿದೆ, ಒಂದು ಸಾಮಾಜಿಕ ನ್ಯಾಯವನ್ನು ತರಬೇಕಾಗಿದೆ. ಒಂದು ಸಾಮಾಜಿಕ ಸಂರಚನೆಯನ್ನ, ಒಂದು ಸಾಮಾಜಿಕ ಸುವ್ಯವಸ್ಥೆಯನ್ನ, ಒಂದು ಸಾಮಾಜಿಕವಾದ ಕ್ರಮಬದ್ಧತೆಯನ್ನು ತರಬೇಕಾಗಿದೆ. ಸಮಾಜದಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ತರಬೇಕು ಎನ್ನುವುದಾದ್ರೆ ಕಲ್ಯಾಣ ರಾಜ್ಯ ಆಗಬೇಕು. ಅದು ಕಲ್ಯಾಣ ರಾಜ್ಯವಾಗಬೇಕು ಎನ್ನುವುದಾದ್ರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸಿಕೊಟ್ರೆ ಮಾತ್ರ ಒಂದು ಕ್ರಮಬದ್ಧತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. 38ನೇ ವಿಧಿಯಲ್ಲಿರುವಂಥದ್ದು. ಈ 38ನೇ ವಿಧಿಗೆ ತಿದ್ದುಪಡಿಯನ್ನು ತಂದು ಅಲ್ಲಿ ಮತ್ತೊಂದು ವಾಕ್ಯವನ್ನು ಸೇರಿಸ್ತಾರೆ. 44ನೇ ತಿದ್ದುಪಡಿಯ ಮೂಲಕ 1978ರಲ್ಲಿ ಆ ವಾಕ್ಯವನ್ನು ಸೇರಿಸ್ತಾರೆ. ಆ ವಾಕ್ಯ ಏನು ಅಂತ ಹೇಳಿದ್ರೆ, ಸ್ಥಾನಮಾನ, ಸೌಲಭ್ಯ, ಆದಾಯ ಮತ್ತು ಅವಕಾಶಗಳಲ್ಲಿ ಅಸಮಾನತೆಯನ್ನು ರಾಜ್ಯ ಕಡಿಮೆ ಮಾಡಬೇಕು. ಮಿನಿಮೈಸ್ ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್, ಆದಾಯದಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡಬೇಕು, ಅಂತಸ್ತಿನಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡಬೇಕು, ಅವಕಾಶಗಳು ಮತ್ತು ಸೌಲಭ್ಯಗಳಲ್ಲಿನ ಅಸಮಾನತೆ ಏನಿದೆ ಆ ಅಸಮಾನತೆಯನ್ನು ಕಡಿಮೆ ಮಾಡುವಂಥದ್ದು ರಾಜ್ಯದ ಕೆಲಸ, ಅಂದರೆ ಸರ್ಕಾರದ ಕೆಲಸವಾಗಬೇಕು ಎಂಬುದಾಗಿ ತಿದ್ದುಪಡಿಯನ್ನು ಮಾಡಿ ಹೊಸ ಅಂಶವನ್ನಲ್ಲಿ ಸೇರ್ಪಡೆ ಮಾಡ್ತಾರೆ. ನೆಕ್ಸ್ಟ್, socialistic principle. Second socialistic principle, according to Article 39. According to Article 39, states should secure right to adequate minimum livelihood for all the citizens. Then the equitable distribution of material resources of the community for the common good. Then prevention of concentration of wealth and means of productions. Equal pay for equal work for men and women, according to Article 39.
then preservation of health and strength of workers, and child labor against forcible abuse, children against forcible abuse, and finally, opportunities for health development of children. This opportunities of health development of children, this is new directive principle added by 42nd Amendment Act in 1976. ಸಮಾಜವಾದಿ ತತ್ವಗಳ ಎರಡನೇ ಅಂಶ ಭಾರತ ಸಂವಿಧಾನದ 39ನೇ ವಿಧಿಯಲ್ಲಿದೆ. 39ನೇ ವಿಧಿ ಹೇಳುವಂಥದ್ದೇನು ಅಂದರೆ ರಾಜ್ಯ ಕೆಲವು ತತ್ವಗಳನ್ನು ಪಾಲಿಸಬೇಕು. ರಾಜ್ಯ ಪಾಲಿಸಬೇಕಾದಂಥ ತತ್ವಗಳು ಯಾವುದು? 39ನೇ ವಿಧಿಯಲ್ಲಿ ಅಡಕವಾಗಿರುವ ರಾಜ್ಯ ಪಾಲಿಸಬೇಕಾದಂಥ ತತ್ವಗಳು ಅಂದ್ರೆ ಆ ನಿರ್ದೇಶನ ಯಾವುದು ರಾಜ್ಯಕ್ಕೆ ಅಂದ್ರೆ ಪ್ರತಿಯೊಬ್ಬ ಪೌರನಿಗೆ ಜೀವನಾವಶ್ಯಕ ವಸ್ತುಗಳನ್ನ ದೊರಕುವಂತೆ ಮಾಡಬೇಕು. ಅದರಲ್ಲಿ ಎರಡನೇ ಅಂಶ ಭೌತಿಕ ಸಂಪನ್ಮೂಲಗಳನ್ನ ಸಮಾನವಾಗಿ ಹಂಚಿಕೆ ಮಾಡಬೇಕು. ಮೂರನೇ ಅಂಶ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳ ಕೇಂದ್ರೀಕರಣವನ್ನು ತಡೆಗಟ್ಟಬೇಕು, ಅದನ್ನು ವಿಕೇಂದ್ರೀಕರಣಗೊಳಿಸಬೇಕು. ನಾಲ್ಕನೇ ಅಂಶ ಹೇಳ್ತಾ ಇದೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಮೆನ್ ಅಂಡ್ ವುಮೆನ್, ಮಹಿಳೆಯರು ಮತ್ತು ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು. ನಂತರ ಕಾರ್ಮಿಕರು ಮತ್ತು ಮಕ್ಕಳ ಆರೋಗ್ಯವನ್ನ ಸಂರಕ್ಷಿಸುವುದು ಮತ್ತು ಅವರ ದುರುಪಯೋಗವನ್ನು ತಡೆಗಟ್ಟುವಂಥದ್ದು, ಅಗೇನ್ಸ್ಟ್ ಫೋರ್ಸಿಬಲ್ ಅಬ್ಯೂಸ್, ಮಕ್ಕಳು ಮತ್ತು ಕಾರ್ಮಿಕರ ದುರುಪಯೋಗವನ್ನು ತಡೆಗಟ್ಟಬೇಕು ಮತ್ತು ಅವರ ಆರೋಗ್ಯವನ್ನು ವೃದ್ಧಿಗೊಳಿಸಬೇಕು ಎನ್ನುವಂಥದ್ದು. 39ನೇ ವಿಧಿಯ ಅಡಿಯಲ್ಲಿ ಬರುವಂತಹ ಮತ್ತೊಂದು ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂದ್ರೆ ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶವನ್ನು ನೀಡುವುದು, ಅಪರ್ಚುನಿಟೀಸ್ ಫಾರ್ ಹೆಲ್ದಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್. ಈ ತತ್ವ ಏನಿದೆ, ಈ ನಿರ್ದೇಶಕ ತತ್ವ ಏನಿದೆ, ಇದು ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನ 1976ರಲ್ಲಿ ತಂದು ಹೊಸದಾಗಿ ಸೇರ್ಪಡೆ ಮಾಡಲಾಯಿತು. ಇದನ್ನ ಹೊಸ ರಾಜ್ಯ ನೀತಿ ನಿರ್ದೇಶಕ ತತ್ವ ಎಂಬಂತೆ ನಾವು ಕರೆಯುತ್ತೇವೆ. ಸಮಾಜವಾದಿ ತತ್ವಗಳಲ್ಲಿರುವಂತಹ ಮೂರನೆಯ ಮತ್ತೊಂದು ತತ್ವ ಅಂದ್ರೆ ಅದು 39ನೇ ವಿಧಿಯ ಎ ಉಪವಿಧಿಯಲ್ಲಿ ಇರುವಂಥದ್ದು. 39ನೇ ವಿಧಿಯ ಎ ಉಪವಿಧಿ ಏನು ಹೇಳುತ್ತೆ? ಆರ್ಟಿಕಲ್ 39 states that state should promote equal justice and to provide free legal aid to the poor. This is new directive principle added by 42nd Amendment Act in 1976. ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು ಯಾರಿಗೆ? ಟು whom? To poor, to economically weaker, socially weaker sections, to children. ಯಾರಿಗೆ? To senior citizens. Providing legal aid. ಉಚಿತ ಕಾನೂನು ನೆರವನ್ನ, ನ್ಯಾಯವನ್ನ ಬಡವರಿಗೆ, ವೃದ್ಧರಿಗೆ, ಮಕ್ಕಳಿಗೆ, ಕಾರ್ಮಿಕರಿಗೆ, ದೀನದಲಿತರಿಗೆ, ದುರ್ಬಲರಿಗೆ, ಪರಿಶಿಷ್ಟ ಜಾತಿಗಳಿಗೆ, ಇವರಿಗೆಲ್ಲ ಉಚಿತ ಕಾನೂನು ನೆರವನ್ನ ಮತ್ತು ನ್ಯಾಯವನ್ನ ಒದಗಿಸಿಕೊಡಬೇಕು ಎನ್ನುವಂಥದ್ದು 39 ಎ ಉಪವಿಧಿಯಲ್ಲಿ ಇರುವಂತಹ ನಿರ್ದೇಶನ ತತ್ವ. ಇದು 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವ ಸೇರ್ಪಡೆಯಾಗುತ್ತೆ. ಇದು The next socialistic principle of directive principles of state policy according to Article 41 is state should secure
the right to work, right to work, right to education, and to public assistance in case of unemployment, old age, sickness, and disablement. ನೋಡಿ ಇಲ್ಲಿ ರಾಜ್ಯ ಅಂದ್ರೆ ಸರ್ಕಾರ ಉದ್ಯೋಗದ ಹಕ್ಕನ್ನು ಕೊಡಬೇಕು. ಉದ್ಯೋಗವನ್ನ ನಿರ್ವಹಿಸಲಿಕ್ಕೆ ಬೇಕಾದಂಥ ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕು. ನನಗೆ ಉದ್ಯೋಗ ಮಾಡಲಿಕ್ಕೆ ರಾಜ್ಯ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ನನಗೆ ಉದ್ಯೋಗ ಕೊಡಬೇಕು ರಾಜ್ಯ, ಪ್ರಜೆಗಳಿಗೆ ಉದ್ಯೋಗ ಕೊಡಬೇಕು ರಾಜ್ಯ, ಹಾಗೆ ಪ್ರಜೆಗಳಿಗೆ ಶಿಕ್ಷಣವನ್ನು ಕೊಡಬೇಕು ರಾಜ್ಯ, ಹಾಗೂ ನಿರುದ್ಯೋಗಿಗಳಿಗೆ, ವೃದ್ಧರಿಗೆ, ಅನಾರೋಗ್ಯ ಪೀಡಿತರಿಗೆ, ಅಸಹಾಯಕರಿಗೆ, ದುರ್ಬಲರಿಗೆ ಸಾರ್ವಜನಿಕ ನೆರವನ್ನು ಸಹ ಸರ್ಕಾರ ಒದಗಿಸಬೇಕು. ಅದಕ್ಕೋಸ್ಕರ ಸರ್ಕಾರ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದೆ. ನಿರುದ್ಯೋಗ ನಿರ್ಮೂಲನೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದೆ. ವೃದ್ಧರ ನೆರವಿಗೆ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದೆ ಸರ್ಕಾರ. ಅನಾರೋಗ್ಯ ಪೀಡಿತರ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಳುತ್ತೆ. ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುತ್ತೆ. ಲಸಿಕೆಗಳನ್ನು ಕಂಡುಹಿಡಿಯುತ್ತೆ. ಅವರಿಗೆ ಬೇಕಾದಂತಹ ಆರೋಗ್ಯದ ರಕ್ಷಣೆಯನ್ನು ಸರ್ಕಾರ ಮಾಡುತ್ತೆ. ಅಸಹಾಯಕರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತೆ. ಭಾರತ ಸಂವಿಧಾನದ 41ನೇ ವಿಧಿಯ ಪ್ರಕಾರ. 5ನೇ ತತ್ವ, according to Article 42, state should make provision for just and humane conditions for work and maternity relief. ಕರ್ತವ್ಯ ನಿರ್ವಹಿಸುವಂತಹ ಸ್ಥಳಗಳಲ್ಲಿ, ಪ್ರಜೆಗಳು ಕರ್ತವ್ಯ ನಿರ್ವಹಿಸುವಂತಹ ಸ್ಥಳ, ಆ ಸ್ಥಳಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಪೂರಕವಾದಂತಹ ನ್ಯಾಯಯುತವಾದ ಹ್ಯುಮೇನ್ ಕಂಡೀಷನ್ಸ್, ಮಾನವೀಯ ಸ್ಥಿತಿಗಳನ್ನು ನಿರ್ಮಾಣ ಮಾಡಬೇಕು ಮತ್ತು ಹೆರಿಗೆ ಸೌಲಭ್ಯಗಳನ್ನು ಸಹ ಒದಗಿಸಿಕೊಡಬೇಕು. ಅಕಾರ್ಡಿಂಗ್ ಟು ಆರ್ಟಿಕಲ್ 42, 42ನೇ ವಿಧಿಯ ಪ್ರಕಾರವಾಗಿ. ಅಕಾರ್ಡಿಂಗ್ ಟು ಆರ್ಟಿಕಲ್ 43, according to Article 42, to make provision for just and humane conditions for work and maternity relief, according to Article 42. According to Article 43, state should secure a living age, a decent standard of living, and social, cultural opportunities for the people. Andre, it is the duty of the government to improve standard of living. ಸರ್ಕಾರದ ಕೆಲಸ ಏನು ಅಂದ್ರೆ 43ನೇ ವಿಧಿಯ ಪ್ರಕಾರ ಜೀವನ ನಿರ್ವಹಣಾ ಕೂಲಿಯನ್ನು ಒದಗಿಸಿಕೊಡಬೇಕು. ನಾನು ಒಂದು ವೃತ್ತಿಯನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಆ ವೃತ್ತಿಯ ಪ್ರಕಾರ ನನಗೆ ಜೀವನ ನಿರ್ವಹಣಾ ಕೂಲಿಯನ್ನು ಒದಗಿಸಿಕೊಡಬೇಕು. ಅದು ಸರ್ಕಾರದ ಕೆಲಸ. ಹಾಗೇನೆ ಅದರ ಜೊತೆಗೆ ಉತ್ತಮ ಜೀವನ ಮಟ್ಟವನ್ನ, ಸುಧಾರಿತ ಜೀವನ ಮಟ್ಟವನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಸರ್ಕಾರ ಶ್ರಮಿಸಬೇಕು. ಹಾಗೂ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಕಾಶವನ್ನು ದೊರಕಿಸಿಕೊಡಬೇಕು ಸರ್ಕಾರ, 43ನೇ ವಿಧಿಯ ಪ್ರಕಾರವಾಗಿ. ನಂತರ 42ನೇ ತಿದ್ದುಪಡಿಯನ್ನು ಮಾಡಿ 1976ರಲ್ಲಿ ಈ 43ನೇ ವಿಧಿಯ ಜೊತೆಗೆ 43A ಎಂಬ ಉಪವಿಧಿಯನ್ನು ಸೇರಿಸಲಾಯಿತು. ಅದರ ಪ್ರಕಾರ ಕೈಗಾರಿಕೆಗಳ
ವ್ಯವಸ್ಥಾಪನೆಯಲ್ಲಿ ಕಾರ್ಮಿಕರಿಗೆ ಭಾಗವಹಿಸುವ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಅಂದರೆ ಉದ್ಯಮಗಳು ಮತ್ತು ಅಥವಾ ಕೈಗಾರಿಕೆಗಳಲ್ಲಿ ಕಾರ್ಮಿಕರು ಆ ನಿರ್ವಹಣೆ ಏನಿದೆ, ವ್ಯವಸ್ಥೆ ಏನಿದೆ, ಆ ಸಂಘಟನೆ ಏನಿದೆ, ಮ್ಯಾನೇಜ್ಮೆಂಟ್ ಏನಿದೆ, ಆ ಮ್ಯಾನೇಜ್ಮೆಂಟ್ನಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕೋಸ್ಕರವಾಗಿ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ಸರ್ಕಾರ ಮುಂದಾಗಬೇಕು, ಆ ನೀತಿಗಳನ್ನು ರೂಪಿಸಬೇಕು ಎನ್ನುವಂಥದ್ದು. ಅಕಾರ್ಡಿಂಗ್ ಟು ಆರ್ಟಿಕಲ್ 43A, to take steps to secure the participation of workers in the management of industries. Workers should involve in the management process of the industries. Policies should be framed, guidelines should be given to the industries to allow the laborers for the participation in the management. According to Article 43A, this is also a socialistic principle. Then the eighth principle, according to Article 47, to raise the level of nutrition and the standard of living of people and to promote public health. This is the duty of the government or state, according to directive principles of state policy. State should promote the public health. State should look after the standard of living of the people. State always take care of the people for their nutrition. State should provide the nutrition, food for the people. ಅಂದರೆ ಸರ್ಕಾರ 47ನೇ ವಿಧಿಯಲ್ಲಿ ಹೇಳಿರೋ ಹಾಗೆ ಪೌಷ್ಟಿಕತೆಯ ಮಟ್ಟವನ್ನು to increase the nutrition level, state should promote. State should make the policies. State should make the frame the policies. ರಾಜ್ಯ ಜನರ ಪೌಷ್ಟಿಕತೆಯ ಮಟ್ಟವನ್ನು ವೃದ್ಧಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಬೇಕು, ಯೋಜನೆಗಳನ್ನು ಹಾಕಿಕೊಳ್ಬೇಕು. ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸಲಿಕ್ಕೆ ರಾಜ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು. ಹಾಗೂ ಸಾರ್ವಜನಿಕ ಆರೋಗ್ಯ ಸುಧಾರಣೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕಿಕೊಳ್ಬೇಕು. ಅದಕ್ಕೋಸ್ಕರವೇ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಾನೆ ಹೋಗುತ್ತೆ ನಿರಂತರವಾಗಿ. ಪ್ರತಿಯೊಂದು ಪಕ್ಷ ಅಧಿಕಾರಕ್ಕೆ ಬಂದಾಗಲೂ ಹೊಸ ಹೊಸ ಯೋಜನೆಗಳನ್ನು, ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಹೋಗುತ್ತೆ. ಸಮಾಜದ ಸರ್ವಾಂಗೀಣ ಪ್ರಗತಿಗೋಸ್ಕರವಾಗಿ, ಸಮಾಜದಲ್ಲಿರುವ ಅಸಮಾನತೆಗಳನ್ನು ಹೋಗಲಾಡಿಸಲಿಕ್ಕೋಸ್ಕರವಾಗಿ, ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರವಾಗಿ, ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಸ್ಥಾಪನೆ ಮಾಡಬೇಕು ಎನ್ನುವಂಥ ಕಾರಣಕ್ಕೋಸ್ಕರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರತಿಯೊಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಾಗಲೂ ಸಹ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಹೋಗುತ್ತೆ, ಹೊಸ ಹೊಸ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾ ಹೋಗುತ್ತೆ. ಸಮಾಜವಾದಿ ಅಂಶವನ್ನು ಅನುಷ್ಠಾನಕ್ಕೆ ತರಬೇಕು ಎನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ. ಇಷ್ಟು ಸಮಾಜವಾದಿ ತತ್ವಗಳು. ನಂತರ ಗಾಂಧಿವಾದಿ ತತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ಗಾಂಧಿಯವರ ಕನಸೇನು? ಗಾಂಧಿಯವರ ಕನಸು ರಾಮರಾಜ್ಯದ ಕನಸು, ಗ್ರಾಮರಾಜ್ಯದ ಕನಸು, ಸ್ವಾವಲಂಬನೆಯ ಕನಸು, ಸ್ವರಾಜ್ಯದ ಕನಸು. ಪ್ರತಿಯೊಂದು ಗ್ರಾಮವೂ ಸಹ ಒಂದು ಸ್ವಾವಲಂಬಿ ರಾಷ್ಟ್ರವಾಗಬೇಕು ಎನ್ನುವಂಥ ಕನಸನ್ನ ಗಾಂಧೀಜಿಯವರು ಕಂಡಿದ್ರು.
ಗಾಂಧಿಯ ರಾಮರಾಜ್ಯ, ಗ್ರಾಮರಾಜ್ಯ, ಸ್ವರಾಜ್ಯ, ಅದು ಸ್ವಚ್ಛತಾ ರಾಜ್ಯ, ಸ್ವಾವಲಂಬಿ ರಾಜ್ಯ. ಅದು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಸಹ ಒಂದು ಸರ್ಕಾರ ಇರಬೇಕು, ಪ್ರತಿಯೊಂದು ಹಳ್ಳಿಯೂ ಒಂದು ಸ್ವಾವಲಂಬಿ ಗ್ರಾಮ ರಾಜ್ಯವಾಗಬೇಕು ಎನ್ನುವಂಥದ್ದನ್ನ ಅವರು ಬಯಸಿದರು. ಹಾಗಾಗಿ ಗಾಂಧಿಯವರ ತತ್ವಗಳನ್ನ ಸಾಕಾರಗೊಳಿಸಬೇಕು ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಮ್ಮ ಸಂವಿಧಾನ ರಚನಾಕಾರರು ಹಲವಾರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಸಂವಿಧಾನದಲ್ಲಿ ಸೇರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲಿ 40ನೇ ವಿಧಿ ಹೇಳುತ್ತೆ ಗ್ರಾಮ ಪಂಚಾಯತ್ಗಳ ಸಂಘಟನೆ ಅಥವಾ ಸ್ಥಾಪನೆ. ಗ್ರಾಮ ಪಂಚಾಯತ್ಗಳ ಸಂಘಟನೆ ಅಥವಾ ಸ್ಥಾಪನೆ. ಗಾಂಧಿಯನ್ ಪ್ರಿನ್ಸಿಪಲ್ಸ್. According to Article 40, organization of village panchayats and providing necessary powers to enable the government, enable the units of self-government. ಅಂದ್ರೆ ಗ್ರಾಮ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡೋದು, ಅವುಗಳು ಸ್ವಸಾಮರ್ಥ್ಯದಿಂದ ಕಾರ್ಯವನ್ನ ನಿರ್ವಹಿಸುವಂತ ಅಧಿಕಾರವನ್ನು ಅವರಿಗೆ ನೀಡುವಂಥದ್ದು. ಇದು ಗಾಂಧಿ ತತ್ವ. Then the second Gandhian principle is to promote cottage industries on an individual or cooperation basis in rural areas. ಗೃಹ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದು, ಪ್ರೋತ್ಸಾಹಿಸೋದು. ಆ ಗೃಹ ಕೈಗಾರಿಕೆಗಳನ್ನ ಸಹಕಾರ ತತ್ವದ ಆಧಾರದ ಮೇಲೆ ಆದ್ರೂ ಸಹ ಅವುಗಳನ್ನ ಸ್ಥಾಪನೆ ಮಾಡಿ ನಿರ್ವಹಣೆ ಮಾಡಿ ನಡೆಸ್ಕೊಂಡು ಹೋಗುವುದಾಗಿರಬಹುದು, ಅಥವಾ ವೈಯಕ್ತಿಕವಾಗಿ ಆದ್ರೂ ಯಾರೊಬ್ಬರಾದ್ರೂ ಗೃಹ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ನಡೆಸಿಕೊಂಡು ಹೋಗಲಿಕ್ಕೆ ಸರ್ಕಾರ ಸಹಕಾರವನ್ನ ನೀಡಬೇಕು ಎನ್ನುವಂಥದ್ದು 43ನೇ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ. Then another Gandhian principle, according to Article 43B, to promote voluntary formation, autonomous functioning, democratic control, and professional management of cooperative societies. According to 43B, cooperative societies should be formed that such cooperative societies should function on autonomous basis, through democratic control, through professional management. 43ನೇ ವಿಧಿಗೆ ಬಿ ಎಂಬ ಉಪವಿಧಿಯನ್ನು ಸೇರ್ಪಡೆ ಮಾಡಲಾಯಿತು. ಆ ಬಿ ಎಂಬ ಉಪವಿಧಿಯನ್ನು ಸೇರ್ಪಡೆ ಮಾಡಿ ಸಹಕಾರ ಸಂಘಗಳ ರಚನೆ, ಅವುಗಳ ಸ್ವಾಯತ್ತ ಕಾರ್ಯನಿರ್ವಹಣೆ, ಅವುಗಳ ಪ್ರಜಾಸತ್ತಾತ್ಮಕ ನಿಯಂತ್ರಣ ಮತ್ತು ವೃತ್ತಿಪರ ನಿರ್ವಹಣೆಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು. ಇದು ಭಾರತ ಸಂವಿಧಾನಕ್ಕೆ ತಂದ ನಂತರದ ತಿದ್ದುಪಡಿಯಲ್ಲಿ ಸೇರ್ಪಡೆಯಾಗಿರುವಂತಹ ಅಂಶಗಳಲ್ಲಿ ಒಂದು. Another principle, Gandhian principle, is to promote the educational and economic interest of the scheduled castes, scheduled tribes, and other weaker sections, backward classes, to protect them from social injustice and exploitation.
Article 43 states that states should protect scheduled caste, scheduled tribe, weaker sections of the society from exploitation, from social injustice. State should protect the interest of all these sections. 46ನೇ ವಿಧಿ ಹೇಳುವ ಹಾಗೆ ಸರ್ಕಾರ ಅಂದರೆ ರಾಜ್ಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳು, ಹಿಂದುಳಿದ ವರ್ಗಗಳು, ದುರ್ಬಲ ವರ್ಗಗಳು, ಮಹಿಳೆಯರು, ಮಕ್ಕಳು ಇವರೆಲ್ಲರ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಯನ್ನು ಪ್ರೋತ್ಸಾಹಿಸಬೇಕು ಹಾಗೂ ಸಾಮಾಜಿಕ ಅನ್ಯಾಯ ಮತ್ತು ಶೋಷಣೆಯಿಂದ ಅವರನ್ನು ಕಾಪಾಡಬೇಕು ಎನ್ನುವಂಥದ್ದು. ಸಾಮಾಜಿಕ ಅನ್ಯಾಯ ಮತ್ತು ಶೋಷಣೆಯಿಂದ ಈ ವರ್ಗಗಳನ್ನು ಕಾಪಾಡಬೇಕು ಎನ್ನುವಂಥದ್ದನ್ನು 46ನೇ ವಿಧಿ ಹೇಳುತ್ತೆ. 46ನೇ ವಿಧಿಯ ಪ್ರಕಾರ ರಾಜ್ಯಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ವರ್ಗಗಳ ಪ್ರಗತಿಗೋಸ್ಕರವಾಗಿ ಹಲವಾರು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿದೆ. Then the fifth Gandhian principle, according to Article 47, to prohibit the consumption of intoxicating drinks and drugs which are injurious to health. ಆರೋಗ್ಯಕ್ಕೆ ಹಾನಿಕರವಾದ ಮಾದಕ ದ್ರವ್ಯಗಳು ಮತ್ತು ಅಮಲು ಪದಾರ್ಥಗಳ ಸೇವನೆಯನ್ನ ನಿಷೇಧ ಮಾಡುವಂಥದ್ದು ಮಾಡಬೇಕು ಅಂತ ಹೇಳಿ ಗಾಂಧೀಜಿಯವರು ಬಯಸ್ತಾನೂ ಇದ್ರು. ಗಾಂಧೀಜಿಯವರು ಟೋಟಲ್ ಪ್ರಾಹಿಬಿಷನ್ ಬಗ್ಗೆ ಮಾತಾಡ್ತಾ ಇದ್ರು. ಸಂಪೂರ್ಣ ಪಾನ ನಿಷೇಧದ ಬಗ್ಗೆ ಗಾಂಧೀಜಿಯವರು ಕನಸನ್ನ ಕಂಡಿದ್ರು. ಈ ಸಂಬಂಧವಾಗಿ ಕೆಲವು ರಾಜ್ಯ ಸರ್ಕಾರಗಳು ಆಗಾಗ ಪಾನ ನಿಷೇಧವನ್ನ ಜಾರಿಗೆ ತರ್ತಾ ಇದ್ದಾವೆ, ಮತ್ತೆ ಆ ನಿರ್ಧಾರದಿಂದ ವಾಪಸ್ ಹೋಗ್ತವೆ. ಕೆಲವು ರಾಜ್ಯ ಸರ್ಕಾರಗಳು ಭಾಗಶಃ ಪಾನ ನಿಷೇಧವನ್ನ ಜಾರಿಗೆ ತರ್ತವೆ. ಇದು ಗಾಂಧಿಯವರ ಕನಸಾಗಿತ್ತು. Then the sixth Gandhian principle is to prohibit the slaughter of cows, calf, and other milk and draught cattle to improve their breeds. ಗೋ ಹತ್ಯೆ ನಿಷೇಧ ಮತ್ತು ತಳಿಗಳ ಅಭಿವೃದ್ಧಿ ಅಂತ ಹೇಳಿ ನಾವು ಅದನ್ನು ಕರಿತೀವಿ. ಗಾಂಧಿಯವರು ಹೇಳುದು ಗೋ ಹತ್ಯೆ ನಿಷೇಧ ಮಾಡಬೇಕು. ಹೈನು ಅಭಿವೃದ್ಧಿಗೆ ಕಾರಣವಾಗಿರುವಂತಹ, ಹಾಲನ್ನು ನೀಡುವಂತಹ ಹಸು, ಕರು ಇತ್ಯಾದಿಗಳೇನಿದೆ ಅವುಗಳನ್ನ ಏನು ಹತ್ಯೆ ಮಾಡುವುದೇನಿದೆ ಆ ಹತ್ಯೆ ಮಾಡುವುದನ್ನ ತಡೆಗಟ್ಟಬೇಕು ಅಂತ ಹೇಳಿ ಗಾಂಧೀಜಿಯವರು ಹೇಳ್ತಾ ಇದ್ರು. ಅದರ ಜೊತೆಗೆ ತಳಿಗಳ ಅಭಿವೃದ್ಧಿಯನ್ನ ಮಾಡಬೇಕು ಎಂಬುದು ಸಹ ಗಾಂಧೀಜಿಯವರ ಅಭಿಮತವಾಗಿತ್ತು. ಅದನ್ನ ಸರ್ಕಾರಗಳು ಜಾರಿಗೆ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ನಂತರದ ತತ್ವ ಉದಾರವಾದಿ ತತ್ವ. ಈ ಉದಾರವಾದಿ ತತ್ವಗಳು ಉದಾರವಾದವನ್ನ ಪ್ರತಿಬಿಂಬಿಸುವಂಥ ತತ್ವಗಳು. These principles included in this category represent the ideology of liberalism. The Constitution of India is a combination of socialistic principles, Gandhian principles, and intellectual liberal principles. Let us know each principle, liberal principle. The first principle, according to Article 44, to secure for all citizens a uniform civil code throughout the country.
ಭಾರತ ಸಂವಿಧಾನದ ಉದಾರವಾದಿ ತತ್ವಗಳಲ್ಲಿ ಒಂದು ತತ್ವ ವಿಧಿ 44ರಲ್ಲಿದೆ. ವಿಧಿ 44ರ ಪ್ರಕಾರ ರಾಷ್ಟ್ರದಾದ್ಯಂತ ಎಲ್ಲ ಪೌರರಿಗೆ ಅಲ್ಲಿ ಪೌರರಿಗೆ ಅನ್ನೋದು ಪರರಿಗೆ ಅಂತ ತಪ್ಪಾಗಿ ಅಲ್ಲಿ ಟೈಪ್ ಆಗಿದೆ, ಕ್ಷಮಿಸಿ. ಟು ಆಲ್ ಸಿಟಿಸನ್ಸ್, ಎಲ್ಲ ಪೌರರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಕಲ್ಪಿಸಿಕೊಡುವುದು. ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯಾವುದರಲ್ಲಿ? ವಿವಾಹ, ವಿಚ್ಛೇದನ, ಜೀವನ ನಿರ್ವಹಣೆ ಇತ್ಯಾದಿಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಎಲ್ಲ ಧರ್ಮೀಯರಿಗೆ ತರಬೇಕು, ಏಕರೂಪವಾಗಿರಬೇಕು ಅಂತ. ಯೂನಿಫಾರ್ಮ್ ಸಿವಿಲ್ ಕೋಡ್ ಮೀನ್ಸ್ ಕಾಮನ್ ಲಾ irrespective of religion. In case of marriage, divorce, maintenance, bringing the uniform civil code. Then the second Gandhian principle, according to directive principles of state policy, in Article 45, to provide early childhood care and education for all children until they complete the age of 6 years. 6 years. Here, the mention made that the 86th Amendment Act of 2002 changed the subject matter of Article 45. Instead of age of complete until the age of 6 years, now Article 45, after amendment, now up to from the age of 6 years to 14 years, state should provide free and compulsory education under Article 21A. This is new change made by our parliament. ನೋಡಿ, ಈ ವಿಧಿ ಏನು ಹೇಳುತ್ತೆ? 45ನೇ ವಿಧಿ 6 ವರ್ಷಗಳವರೆಗಿನ ಎಲ್ಲ ಮಕ್ಕಳಿಗೆ ಶೈಶವಾವಸ್ಥೆಯ ಪೋಷಣೆ ಮತ್ತು ಶಿಕ್ಷಣವನ್ನ ನೀಡಬೇಕು. 6 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಚೈಲ್ಡ್ ಕೇರ್ ಅಂಡ್ ಎಜುಕೇಶನ್ 6 ವರ್ಷದ ತನಕ. ಆದರೆ ಈ 45ನೇ ವಿಧಿಗೆ ತಿದ್ದುಪಡಿಯನ್ನು ತರಲಾಯಿತು. 2002ರಲ್ಲಿ 86ನೇ ತಿದ್ದುಪಡಿಯನ್ನು ತಂದು ಈ 45ನೇ ವಿಧಿಯಲ್ಲಿದ್ದಂತಹ ಹೇಳಿಕೆ ಏನಿದೆ ಅದನ್ನ ಬದಲಾವಣೆ ಮಾಡಲಾಯಿತು. ಅದನ್ನು ಬದಲಾಯಿಸಿ ಈ ಶಿಕ್ಷಣ ಒಂದು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು. 6ರಿಂದ 14ನೇ ವಯಸ್ಸಿನ ತನಕ ಭಾರತ ಸಂವಿಧಾನದ 21ನೇ ವಿಧಿ ಎ ಉಪವಿಧಿಯ ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಒಂದು ಮೂಲಭೂತ ಹಕ್ಕಾಯಿತು. 21ನೇ ವಿಧಿಯ ಎ ಉಪವಿಧಿಗೆ ಹೋದ್ರಲ್ಲಿ ಹೇಳುತ್ತೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಸರ್ಕಾರ ನೀಡಬೇಕು, ಅದು ಮೂಲಭೂತ ಹಕ್ಕು. ನಾನು ಕೇಳಬಹುದು, ನನ್ನ ಮಗನಿಗೆ ಮಗಳಿಗೆ 6ರಿಂದ 14ನೇ ವಯಸ್ಸಿನ ತನಕ ಸರ್ಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಬೇಕು. ನೀಡದಿದ್ರೆ ನಾನು ಅದನ್ನ ಪ್ರಶ್ನೆ ಮಾಡಬಹುದು.
ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು. ಇದು ತಿದ್ದುಪಡಿಯನ್ನು ಮಾಡಿ ಸೇರ್ಪಡೆ ಮಾಡಲಾಯಿತು. ಅದು ಈಗ ಮೂಲಭೂತ ಹಕ್ಕಾಗಿದೆ. ಹಾಗೆಯೇ 51ನೇ ವಿಧಿಗೆ ಎ ಎಂಬ ಉಪವಿಧಿಯನ್ನು ಸೇರ್ಪಡೆ ಮಾಡಿ ಮೂಲಭೂತ ಕರ್ತವ್ಯವನ್ನು ಮಾಡಿದ್ದಾರೆ. ಆ ಕರ್ತವ್ಯದಲ್ಲಿಯೂ ಸಹ 6ರಿಂದ 14ನೇ ವಯಸ್ಸಿನ ತನಕ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಒದಗಿಸುವ ವ್ಯವಸ್ಥೆಯನ್ನ ಪೋಷಕರು ಮಾಡಬೇಕು ಎನ್ನುವಂಥದ್ದನ್ನಾಗಿ ಮಾಡಿದೆ. ಇಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿದ್ದಂಥ 45ನೇ ವಿಧಿಗೆ 86ನೇ ತಿದ್ದುಪಡಿಯನ್ನು ತಂದು ಈ ಅಂಶವನ್ನ ಬದಲಾವಣೆಯನ್ನು ಮಾಡಿ ಅದನ್ನ ಮೂಲಭೂತ ಹಕ್ಕನ್ನಾಗಿಯೂ ಮಾಡಲಾಗಿದೆ ಹಾಗೂ ಮೂಲಭೂತ ಕರ್ತವ್ಯವನ್ನಾಗಿಯೂ ಸಹ ಮಾಡಲಾಗಿದೆ. ಅಂದ್ರೆ ಭಾಗ 4ರ ವಿಧಿ 45ನ್ನ ತಿದ್ದುಪಡಿಯನ್ನ ಮಾಡಿ ಭಾಗ 3ರಲ್ಲಿ 21A ಉಪವಿಧಿಯನ್ನ ಸೇರ್ಪಡೆ ಮಾಡಲಾಗಿದೆ. ಹಾಗೆಯೇ ಭಾಗ 4A ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಕೆ ಎಂಬ ಉಪ ಅಂಶವನ್ನ ಸೇರ್ಪಡೆ ಮಾಡಲಾಗಿದೆ. 51A ಉಪವಿಧಿ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳಿದೆ. ABCDEFGHIJK ಅಂತ 11ನೇ ಮೂಲಭೂತ ಕರ್ತವ್ಯವನ್ನಾಗಿಯೂ ಸಹ ಸೇರ್ಪಡೆ ಮಾಡಲಾಗಿದೆ. ಈ 45ನೇ ವಿಧಿಗೆ ತಿದ್ದುಪಡಿಯನ್ನು ತಂದು ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳುವಂತಹ ಒಂದು ಸಂಕೀರ್ಣವಾದಂತಹ ಪ್ರಶ್ನೆ ಇದು. ವಿಧಿ 48 according to Article 48 to organize agriculture and animal husbandry on modern and scientific lines. ನೋಡಿ, ಆಧುನಿಕ ಮತ್ತು ವೈಜ್ಞಾನಿಕ ಮಾದರಿಯಲ್ಲಿ ಕೃಷಿ ಮತ್ತು ಪಶುಸಂಗೋಪನೆಯನ್ನು ಸಂಘಟಿಸಬೇಕು ಎಂಬುದಾಗಿ 48ನೇ ವಿಧಿ ಹೇಳ್ತಾ ಇದೆ. ಆ 48ನೇ ವಿಧಿಯಲ್ಲಿ ಆಧಾರವಾಗಿಟ್ಕೊಂಡು ಸರ್ಕಾರ ಕೃಷಿಗೆ ಉತ್ತೇಜನವನ್ನು ಕೊಡ್ತಾ ಇದೆ. ಹೊಸ ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಕೃಷಿಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನ, ಪ್ರಯೋಗಗಳನ್ನ, ಸಂಶೋಧನೆಗಳನ್ನ ಮಾಡಿ ಪ್ರಜೆಗಳಿಗೆ, ರೈತರಿಗೆ ಅದನ್ನ ತಲುಪಿಸುವಂತ ಕೆಲಸವನ್ನು ಮಾಡಿ ಅದನ್ನ ಅಳವಡಿಸಿಕೊಳ್ಳುವಂತೆ ಸರ್ಕಾರ ಅವರಿಗೆ ತಿಳುವಳಿಕೆಯನ್ನ ನೀಡ್ತಾ ಇದೆ. 48ನೇ ವಿಧಿ. 48A ವಿಧಿ. 48A ವಿಧಿ ಇದು ಸಹ ಭಾರತ ಸಂವಿಧಾನಕ್ಕೆ ಸೇರ್ಪಡೆಯಾದಂತ ಹೊಸ ರಾಜ್ಯ ನೀತಿ ನಿರ್ದೇಶಕ ತತ್ವ. ಇದು ರಾಜ್ಯ ನೀತಿ ನಿರ್ದೇಶಕ ತತ್ವ. ಕ್ಷಮಿಸಿ, ನನ್ನ ತಪ್ಪಾಗಿ ಏನಾದರೂ ಮೂಲಭೂತ ಹಕ್ಕುಗಳು ಅಂತ ಹೇಳಿದ್ರೆ ಕ್ಷಮಿಸಿ. ಅದು ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂತ ಹೇಳಿ ಸರಿಪಡಿಸ್ಕೊಳ್ಳಿ. ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲೇ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಅಕಾರ್ಡಿಂಗ್ ಟು 48A ಲಿಬರಲ್ ಪ್ರಿನ್ಸಿಪಲ್, ಟು ಪ್ರೊಟೆಕ್ಟ್ ಅಂಡ್ improve environment and to safeguard forest and wildlife. We need forest. Then wildlife also. We have to protect the environment for our good life, for our healthy life. 48ನೇ ವಿಧಿಗೆ ಎ ಎಂಬ ಉಪವಿಧಿಯನ್ನ 1976ರಲ್ಲಿ 42ನೇ ತಿದ್ದುಪಡಿಯ ಪ್ರಕಾರ ಸೇರಿಸಿದ್ರು. ಇದು ಮೂಲ ಸಂದರ್ಭದಲ್ಲಿ ಇರಲಿಲ್ಲ. ನೋಡಿ, ಈ ಎಲ್ಲ ತಿದ್ದುಪಡಿಗಳನ್ನ ನೀವು ಗಮನಿಸಬೇಕು. ತಿದ್ದುಪಡಿಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಪ್ರಸ್ತಾವನೆಯ ಬಗ್ಗೆ ನಾನು ಪಾಠ ಮಾಡಿದೆ, ಅಲ್ಲೂ ತಿದ್ದುಪಡಿ ಆಗಿದೆ ಒಮ್ಮೆ.
ಮೂಲಭೂತ ಹಕ್ಕುಗಳ ಬಗ್ಗೆ ನಾನು ಬೋಧನೆಯನ್ನು ಮಾಡಿದ್ದೇನೆ, ಅಲ್ಲೂ ಸಹ ತಿದ್ದುಪಡಿಗಳಾಗಿದೆ. ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾನು ಹಿಂದೆ ಬೋಧನೆಯನ್ನು ಮಾಡಿದ್ದೇನೆ, ಮೂಲಭೂತ ಕರ್ತವ್ಯಗಳಿಗೂ ಸಹ ಸಂವಿಧಾನದ ತಿದ್ದುಪಡಿ ಆಗಿದೆ. ಹಾಗೇನೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನೂ ಸಹ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಲಾಗಿದೆ, ಬದಲಾವಣೆ ಮಾಡಲಾಗಿದೆ. 48ನೇ ವಿಧಿಗೆ ಎ ಎಂಬ ಒಂದು ಉಪವಿಧಿಯನ್ನು ಸೇರ್ಪಡೆ ಮಾಡಿ ಅದರ ಅಡಿಯಲ್ಲಿ ಅರಣ್ಯ, ವನ್ಯಜೀವಿಯ ಸಂರಕ್ಷಣೆ ಹಾಗೂ ಪರಿಸರ ವೃದ್ಧಿಗೊಳಿಸುವುದು ಮತ್ತು ಅದನ್ನು ಕಾಪಾಡುವುದು ರಾಜ್ಯ ನೀತಿ ನಿರ್ದೇಶಕ ತತ್ವ. ಅರಣ್ಯ ಸಂರಕ್ಷಣೆಗೋಸ್ಕರ ಸರ್ಕಾರ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದೆಯಾ? ಅರಣ್ಯ ವೃದ್ಧಿ ಮಾಡ್ತಾ ಇದೆಯಾ? ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಇದೆಯಾ? ಅರಣ್ಯ ರಕ್ಷಣೆ ಕಾಯ್ದೆ ಇದೆ ತಾನೆ? ಸರ್ಕಾರ ರೂಪಿಸಿರೋದು ನೋಡಿ. ಇದನ್ನು ಆಧಾರವಾಗಿ ಇಟ್ಕೊಂಡು ಕಾನೂನನ್ನು ರೂಪಿಸಿದೆ ಸರ್ಕಾರ. ಈ ಎಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಆಧಾರವಾಗಿ ಇಟ್ಕೊಂಡು ಸರ್ಕಾರ, ಶಾಸಕಾಂಗ ಕಾಲ ಕಾಲಕ್ಕೆ ಕಾನೂನುಗಳನ್ನು ಪಾಸ್ ಮಾಡ್ತಾ ಇದೆ, ಅದನ್ನ ಜಾರಿಗೆ ತರ್ತಾ ಇದೆ. ಆ ಮೂಲಕವಾಗಿ ಒಂದು ಸುಖಿ ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಇದೆ, ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದೆ, ಕಲ್ಯಾಣ ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಇದೆ, ಸೇವಾ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದೆ, ಸೇವೆಯನ್ನು ಒದಗಿಸ್ತಾ ಇದೆ ಸರ್ಕಾರ. Then the next directive principle, liberal principle, is according to Article 49, to protect monuments, places and objects of artistic and historic interest which are declared to be the national importance, according to Article 49. We have our own rich heritage. We have our own historical institutions. We have our own historical monuments, artistic monuments. It is the duty of the government to protect. Government should make laws to protect the historical monuments which are national importance. ಐತಿಹಾಸಿಕ ಮತ್ತು ಕಲಾತ್ಮಕವಾದ ಸ್ಮಾರಕಗಳನ್ನ, ಸ್ಥಳಗಳನ್ನ, ವಸ್ತುಗಳನ್ನ ಸಂರಕ್ಷಿಸುವುದು ಹಾಗೂ ಅವುಗಳನ್ನ ರಾಷ್ಟ್ರೀಯ ಸ್ಮಾರಕಗಳು ಎಂದು ಘೋಷಣೆ ಮಾಡುವಂಥದ್ದು, ರಾಷ್ಟ್ರೀಯ ಮಹತ್ವದ ಸ್ಥಳಗಳು ಎಂದು ಘೋಷಣೆ ಮಾಡುವಂಥದ್ದು, ರಾಷ್ಟ್ರೀಯ ಮಹತ್ವದ ವಸ್ತುಗಳು ಎಂಬಂತೆ ಘೋಷಣೆಯನ್ನು ಮಾಡುವಂಥದ್ದು, ಆ ಮೂಲಕವಾಗಿ ರಾಷ್ಟ್ರದ ಪರಂಪರೆಯನ್ನು ಕಾಪಾಡುವಂಥದ್ದು ಸರ್ಕಾರದ ಕಾರ್ಯ. Then according to Article 50, separation of judiciary from the executive in public services of the state. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಆಡಳಿತಾಂಗದ ಅಧೀನಕ್ಕೆ ಅಥವಾ ಆಡಳಿತಾಂಗದ ನಿಯಂತ್ರಣಕ್ಕೆ, ನಿರ್ದೇಶನಕ್ಕೆ ಒಳಪಡದೆ ನ್ಯಾಯಾಂಗ ಸರ್ವತಂತ್ರ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ರಾಜ್ಯದ ನಾಗರಿಕ ಸೇವೆಯಲ್ಲಿ ಅಂದ್ರೆ ಸಾರ್ವಜನಿಕ ಸೇವೆಯಲ್ಲಿ ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸಲಿಕ್ಕೆ ಸರ್ಕಾರ ಸದಾ ಸಿದ್ಧವಾಗಿರಬೇಕು. ಆ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ. ಕಾನೂನು ವಿಭಾಗಗಳು, ನ್ಯಾಯಾಂಗದ ಕಾನೂನು ವಿಭಾಗಗಳು ಪ್ರತ್ಯೇಕವಾಗಿ ಕಾರ್ಯವನ್ನು ನಿರ್ವಹಿಸುವ, ಕಾನೂನು ಇಲಾಖೆಗಳನ್ನು ಪ್ರತ್ಯೇಕವಾಗಿ ಕಾರ್ಯವನ್ನು ನಿರ್ವಹಿಸುವಂತೆ ಮಾಡಲಾಗ್ತಾ ಇದೆ. Then the seventh liberal principle of directive principles of state policy according to Article 51 is to promote international peace and security and maintain just and honorable relations between the nations, to foster respect for international land treaties, and to encourage peaceful settlement of international disputes by arbitration. This is the duty of the government or state,
to promote international peace and security. It is the duty of the government to bridge the relations between the countries, And the government must respect, honor the international law, international treaties, international charters, international obligations, and also state should encourage for the peaceful settlement of international disputes by arbitration. ನೋಡಿ, ರಾಜ್ಯ ಎಷ್ಟು ಉದಾರವಾದಿ ತತ್ವಗಳನ್ನು ಹೊಂದಿರಬೇಕು ಎನ್ನುವುದು ರಾಜ್ಯ ನೀತಿ ನಿರ್ದೇಶಕ ತತ್ವದಿಂದ ನಮಗೆ ಅರ್ಥವಾಗ್ತಾ ಇದೆ. ಸರ್ಕಾರವು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ಗೆ ಶ್ರಮಿಸಬೇಕು, ಅದನ್ನು ಕಾಪಾಡಲಿಕ್ಕೆ ಶ್ರಮಿಸಬೇಕು. ರಾಷ್ಟ್ರಗಳ ನಡುವಣ ಗೌರವಯುತವಾದ ಸಂಬಂಧಗಳನ್ನು ವೃದ್ಧಿಗೊಳಿಸಬೇಕು. ರಾಷ್ಟ್ರಗಳ ನಡುವೆ ಗೌರವಯುತವಾದ ಸಂಬಂಧಗಳನ್ನು ವೃದ್ಧಿಗೊಳಿಸಬೇಕು. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಒಪ್ಪಂದಗಳನ್ನು ಮತ್ತು ಬಾಧ್ಯತೆಗಳನ್ನು ಗೌರವಿಸಬೇಕು. ರಾಷ್ಟ್ರಗಳ ನಡುವೆ ಅಥವಾ ರಾಷ್ಟ್ರ ಸಂಘಗಳ ನಡುವೆ ಅಥವಾ ರಾಷ್ಟ್ರೀಯ ಸಂಘಟನೆಗಳ ನಡುವೆ, ಅಂತಾರಾಷ್ಟ್ರೀಯ ಸಂಘಟನೆಗಳ ನಡುವೆ ಒಪ್ಪಂದಗಳು ಏರ್ಪಡುತ್ತೆ. ವಿಶ್ವಸಂಸ್ಥೆ ಅಥವಾ ನ್ಯಾಟೋ, ಇವೆಲ್ಲ ಇಂಥ ಸಂಘಟನೆಗಳಿದೆ, ಅಂತಾರಾಷ್ಟ್ರೀಯ ಸಂಘಟನೆಗಳಿದೆ. ಆ ಸಂಘಟನೆಗಳ ನಡುವೆ ಆಗುವಂತಹ ಒಪ್ಪಂದಗಳನ್ನ ಗೌರವಿಸಬೇಕು. ಅಂತಾರಾಷ್ಟ್ರೀಯ ವಿವಾದಗಳನ್ನ ನಿರಂತರವಾಗಿ ಶಾಂತಿಯುತವಾಗಿ ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು. ಈ ಎಲ್ಲ ಅಂಶಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತ ರಾಜ್ಯ ನಿರ್ವಹಿಸಬೇಕಾದಂಥ ಮಾರ್ಗದರ್ಶಿ ಸೂತ್ರಗಳು. ರಾಜ್ಯ ಇದನ್ನ ಅಳವಡಿಸಿಕೊಳ್ಳಬೇಕು. ಆ ಮೂಲಕವಾಗಿ ಅಳವಡಿಸಿಕೊಳ್ಳುವ ಮುಖಾಂತರವಾಗಿ ರಾಜ್ಯವು ಒಂದು ಸುಖಿ ರಾಜ್ಯವನ್ನ ಅನುಷ್ಠಾನಕ್ಕೆ ತರಬಹುದು, ಕಲ್ಯಾಣ ರಾಜ್ಯವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ. ವಿದ್ಯಾರ್ಥಿಗಳೇ, ನಾನು ಈ ದಿನ ನಿಮಗೆ ರಾಜ್ಯ ನೀತಿ ನಿರ್ದೇಶಕ ತತ್ವದ 2ನೆಯ ಉಪನ್ಯಾಸವನ್ನು ನಾನು ನೀಡಿದ್ದೇನೆ. ಮೊದಲ ಉಪನ್ಯಾಸದಲ್ಲಿ ಆರ್ಟಿಕಲ್ ವೈಸ್ ವಿಧಿವಾರು ನಾನು ವಿವರಣೆಯನ್ನು ನೀಡಿದೆ. 2ನೇ ಉಪನ್ಯಾಸದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವರ್ಗೀಕರಣವನ್ನು ನಾನು ನಿಮಗೆ ವಿವರಿಸಿದ್ದೇನೆ. 3ನೇ ಉಪನ್ಯಾಸದಲ್ಲಿ, ಮುಂದಿನ ಉಪನ್ಯಾಸದಲ್ಲಿ ನಾನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ನಡುವೆ ಹೋಲಿಕೆ ಅಥವಾ ಸಾಮ್ಯ ಏನಿದೆ ಎನ್ನುವುದನ್ನ ವಿವರಿಸ್ತೇನೆ. ವಿದ್ಯಾರ್ಥಿಗಳೇ, ನಾನು ನನ್ನೆಲ್ಲ ಉಪನ್ಯಾಸಗಳನ್ನ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನಾನು ಸಂಗ್ರಹಿಸಿಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನೆಲ್ ಹೆಸರು ಅಶೋಕ್ ಕುಮಾರ್ ಪೊಲಿಟಿಕಲ್ ಸೈನ್ಸ್. ಈ ತನಕ ಒಂದು 18 ಉಪನ್ಯಾಸಗಳೇನಿದೆ ಎಲ್ಲವೂ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಉಪನ್ಯಾಸಗಳೇ. ಈ ಉಪನ್ಯಾಸಗಳನ್ನ ನಾನು ಸಂಗ್ರಹಿಸಿಡ್ತಾ ಇದ್ದೀನಿ. ನೀವು ಆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಬೇಕಾದಂಥ ಎಲ್ಲ ರಾಜ್ಯಶಾಸ್ತ್ರದ ಮಾಹಿತಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಬೇಕು ಎನ್ನುವಂಥ ಕಾರಣಕ್ಕೋಸ್ಕರವಾಗಿ ಮತ್ತು BA ಮತ್ತು MA ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು ಎನ್ನುವಂಥ ಕಾರಣಕ್ಕೋಸ್ಕರವಾಗಿ ನಾನು ಆ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇನೆ. ದಯವಿಟ್ಟು ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನೀವು ಅದನ್ನ ಕೇಳಿಸ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಆ ಮಾಹಿತಿಯನ್ನು ಕಳಿಸಿ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.